ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಥರ್ಡ್ ಸೆಮ್ ಮತ್ತು ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತು ಫಿಫ್ತ್ ಸೆಮ್ ಮತ್ತು ಸೆವೆಂತ್ ಸೆಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನಮ್ಮ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ಮತ್ತು ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಸಕ್ಸಸ್ಫುಲ್ಲಾಗಿ ಅವರ ಎಕ್ಸಾಮ್ಸ್ನ ಮುಗಿಸಿದ್ದಾರೆ. ಆಮೇಲೆ ಗ್ರೂಪಲ್ಲಿ ತುಂಬಾ ಡಿಸ್ಕಷನ್ ನಡೀತು ಥರ್ಡ್ ಸೆಮ್ ಎಕ್ಸಾಮ್ಸ್ ಟೈಮಲ್ಲಿ, ಲೈಕ್ ಊಪ್ಸು ವಿಯರ್ಡಾಗಿ ಬಂದಿತ್ತು ಕ್ವೆಶನ್ ಪೇಪರು ಅನ್ನೋ ಥರ. ಸೊ ಆಮೇಲೆ ಕೆಲವೊಬ್ರು ಅಯ್ಯೋ ಮಚ್ಚ ಏನೋ ಇದು ಎಕ್ಸಾಮ್ಸ್ ಈ ಥರ ಆಗೋಯ್ತು ಅನ್ನೋ ಥರ ಮಾತಾಡ್ತಿದ್ರು. ಕೆಲವೊಬ್ರಂತೂ ಓ ಮೈ ಗಾಡ್ ಈ ಸಲ ಎಲ್ಲ ಎಕ್ಸಾಮ್ಸು ಚೆನ್ನಾಗಾಗಿದೆ ಅನ್ನೋ ಥರ ಕೆಲವೊಬ್ರು ಮಾತಾಡ್ತಿದ್ರು. ಸೊ ಈ ಥರ ಇವಾಗ ಸತ್ಯ ಏನು ಅಂತ ಅಂದರೆ ರಿಸಲ್ಟ್ ಬಂದಮೇಲೆ ತಾನೇ ಎಲ್ಲ ಸತ್ಯ ಗೊತ್ತಾಗೋದು. ಇವಾಗ ಏನಂತ ಅಂದರೆ ಅಲಕ್ ಬುಲಕ್ಕಾಗಿ ಎಕ್ಸಾಮ್ ಬರ್ದಿದ್ರು ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿರೋ ಅಂಥದ್ದು ನಾವು ನೋಡ್ತೀವಿ. ಆಮೇಲೆ ತುಂಬ ಚೆನ್ನಾಗಿ ಬರ್ದಿದ್ರು ಮಾರ್ಕ್ಸ್ ಬರದೇ ಇರೋ ಕಂಡೀಷನ್ಸು ಕೂಡ ನಾವು ನೋಡಿದ್ದೀವಿ. ಸೊ ಅದು ಎಲ್ಲ ಎವ್ಯಾಲ್ಯೂಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಲೈಕ್ ಹೌ ದ ಎವ್ಯಾಲ್ಯೂಯೇಟರ್ ಕರೆಕ್ಟ್ಸ್ ಯೋರ್ ಪೇಪರ್ ಅನ್ನೋ ಥರ. ಇಫ್ ದೇ ಆರ್ ಫುಲ್ಲಿ ಡಿಪೆಂಡೆಂಟ್ ಆನ್ ಯರ್ ಏನಂತೀರ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ, ಸೊ ನಾವು ಏನು ಅದೇ ಥರ ಬರ್ದಿದ್ದೀರಾ ಇಲ್ಲ ಅಲ್ವಾ? ಸೊ ಅದರಿಂದನೂ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸ್ಟ್ರಿಕ್ಟ್ ಆಗಿದ್ದರೆ ಅವಾಗೂ ಮಾರ್ಕ್ಸ್ ಹೋಗುತ್ತೆ. ಸೊ ಅದು ಏನೇ ಇದ್ದರೂ ಎವ್ಯಾಲ್ಯೂಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆನಾ? ಸೊ ಡೋಂಟ್ ವರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ರಿಸಲ್ಟ್ಸ್ ಅಂದರೆ ವಿ ಟಿ ಯು ರೂಲ್ಸ್ ಪ್ರಕಾರ ಎಕ್ಸಾಮ್ ಮುಗಿದ್ಮೇಲೆ ಸುಮಾರು 10 ದಿನದಲ್ಲಿ ನಿಮ್ಮ ರಿಸಲ್ಟ್ ಬರಬೇಕು. ಆದರೆ ನಿಮಗೆ ಗೊತ್ತೇ ಇದೆ, ಲೈಕ್ ವಿ ಟಿ ಯು ಏನು ಹೇಳ್ತಾರೆ, ಹೇಳಿದ್ನ ಮಾಡ್ತಾರಾ ಇಲ್ಲ ಅಲ್ವಾ? ಹೆಂಗೆ ಅಂದರೆ ಇವತ್ತು ರಿಸಲ್ಟ್ ಬಿಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಬರಲ್ಲ. ನಾಳೆ ಬಂದು ಹೇಳ್ತಾರೆ ನಾಳೆ ಬಿಡ್ತೀವಿ ಅಂತ, ನಾಳೆನೂ ಬರಲ್ಲ. ಆಮೇಲೆ ಕೆಲವೊಂದು ಸತಿ ಹೇಳ್ತಾರೆ ನಾಳೆ ಬರುತ್ತೆ ಅಂತ, ಇವತ್ತು ಸಂಜೆನೇ ಬಂದಿರುತ್ತೆ. ಸೊ ಈ ಥರ ಕೆಲವೊಮ್ಮೆ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಕೂಡ ನೋಡಿದ್ದೀವಿ. ಕೇಳಿದ್ರೆ ಲೈಕ್ ಅದು ಟೆಕ್ನಿಕಲ್ ಇಶ್ಯೂ, ಈ ಇಶ್ಯೂ ಆ ಇಶ್ಯೂ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಹೌದು, ಸರ್ವರ್ ಇಶ್ಯೂ ಅಂತ ಹೇಳ್ತಿರ್ತಾರೆ. ಆಮೇಲೆ ನಿಮ್ಮ ರಿಸಲ್ಟ್ಸು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಈ ಒಂದು ಅಂದರೆ ಫೆಬ್ರವರಿ ಲಾಸ್ಟ್ ಅಂತ ಅಂದರೆ ನಿಮ್ಮ ಮಂತ್ ಎಂಡ್, ಆಮೇಲೆ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮ್ಮ ರಿಸಲ್ಟ್ ಬರೋವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಅದೇ ರೀತಿ ಫಿಫ್ತ್ ಮತ್ತು ಸೆವೆಂತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೂಡ ಅಷ್ಟೇ ಮಾರ್ಚ್ ಫಸ್ಟ್ ವೀಕಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇವಾಗ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿದೆ. ಏನಪ್ಪ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್? ಆ್ಯಕ್ಚುಲಿ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನಿಮ್ಮ ಎಕ್ಸಾಮ್ಸ್ಗಳ ಅಂದರೆ ರಿಸಲ್ಟ್ ಬರೋ ಹತ್ತತ್ರದಲ್ಲಿ ಅವರು ರಿಲೀಸ್ ಮಾಡ್ತಾರೆ. ರಿಸಲ್ಟ್ ಬಂದಮೇಲೂ ರಿಲೀಸ್ ಮಾಡ್ಬೋದು. ಓಕೆನಾ? ಇದರಲ್ಲಿ ಏನಂತ ಅಂದರೆ ಪ್ರತಿಯೊಂದು ಕ್ವೆಶನ್ಗೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇವ್ಯಾಲ್ಯೂಯೇಟರು ಅನ್ನೋದು ಕೀ ಪಾಯಿಂಟ್ಸಲ್ಲಿ ಬರೆದಿರ್ತಾರೆ. ಆ ಕೀ ಪಾಯಿಂಟ್ಸ್ ಎಲ್ಲ ನಿಮ್ಮ ಒಂದು ಏನಂತೀರ ಬುಕ್ಲೆಟಲ್ಲಿ ಇನ್ಕ್ಲೂಡ್ ಆಗಿದ್ರೆ ಆ ಪರ್ಟಿಕ್ಯುಲರ್ ಕ್ವೆಶನ್ಗೆ ನಿಮ್ಮ ಮಾರ್ಕ್ಸ್ ಕೊಡ್ತಾರೆ. ಸೊ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂದರೆ ಅದೇ ಗೈಸ್. ಪ್ರತಿಯೊಂದು ಕ್ವೆಶನ್ಗೂ ಕೂಡ ಅವರು ಆನ್ಸರ್ಸು ಅಲ್ಲಿ ರೆಡಿಯಾಗಿರುತ್ತೆ. ಅದನ್ನು ರೆಫರೆನ್ಸ್ ಇಟ್ಕೊಂಡೆ ನಿಮ್ಮ ಪೇಪರ್ನ ಕರೆಕ್ಷನ್ ಮಾಡ್ತಾರೆ. ಓಕೆನಾ? ಸೊ ಯಾವುದೇ ಮುಖ್ಯ ಅಪ್ಡೇಟ್ಸ್ ಆಗಲಿ, ಇವಾಗ ರಿಸಲ್ಟ್ ಅಪ್ಡೇಟ್ ಆಗಲಿ, ರಿವ್ಯಾಲ್ಯೂಯೇಷನ್ ಅಪ್ಡೇಟ್ ಆಗಲಿ, ಮತ್ತು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಪ್ಡೇಟ್ ಆಗಲಿ, ಯಾವುದೇ ಬಂದರೂ ಕೂಡ ನಾನು ತಕ್ಷಣವೇ ನಮ್ಮ ವಾಟ್ಸಾಪ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಫಸ್ಟ್ ನಮ್ಮ ವಾಟ್ಸಾಪ್ ಚಾನಲ್ಲಿಗೆ ಫಾಲೋ ಮಾಡಿ, ನಿಮಗೆ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಆಮೇಲೆ ರಿಸಲ್ಟ್ ಬರೋವರೆಗೂ ಕೂಡ ನಿಮಗೆ ಅನಿಸ್ತಿರುತ್ತೆ ಲೈಕ್ ಎಷ್ಟು ಮಾರ್ಕ್ಸ್ ಬರುತ್ತೋ ಏನೋ ಅಂತ ಟೆನ್ಷನಲ್ಲೇ ಇರ್ತೀರಾ. ಸೊ ಗೈಸ್, ಚಿಲ್. ಏನು ಗೊತ್ತಾ, ಎಕ್ಸಾಮ್ಸ್ ಆಗಿದೆ, ಓಕೆ. ಎಕ್ಸಾಮ್ಸ್ ಆದಮೇಲೆ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಓ ಮೈ ಗಾಡ್ ನನ್ನ ರಿಸಲ್ಟ್ ಏನಾಗುತ್ತೆ, ನಾನು ಪಾಸ್ ಆಗ್ತೀನಾ, ಅಥವಾ ನನಗೆ ಈ ಥರ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ರಿಸಲ್ಟ್ ಬರುತ್ತಾ ಅಂತ ಯೋಚನೆ ಮಾಡಿದ್ರೆ, ಯೋಚನೆ ಮತ್ತೆ ಕೂತ್ಕೊಂಡ್ರೆ ನಿಮ್ಗೇನು ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತಾ? ಇಲ್ಲ ಅಲ್ವಾ? ನೀವೆಷ್ಟು ಬರ್ದಿರ್ತೀರೋ ಅಷ್ಟು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಅವ್ರು ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಅಷ್ಟನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತೆ ಅಲ್ವಾ? ಸೊ ಅಷ್ಟೇ. ಜಸ್ಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ಚಿಲ್ ಮಾಡಿ, ಅಥವಾ ನಿಮ್ಮ ಚಿಲ್ ಚಿಲ್ ಮಾಡೋ ಬದಲು ಇವಾಗ ನಿಮ್ಮ ಸ್ಕಿಲ್ಸ್ ಕಡೆ ಫೋಕಸ್ ಮಾಡಿ. ಲೈಕ್ ಇನ್ನು ನಿಮಗೆ 2.5 ಇಯರ್ಸ್, ಮೋರ್ ದೆನ್ 2 ಇಯರ್ಸ್ ಇದೆ ಅಲ್ವಾ? ಸೊ ಸ್ಕಿಲ್ನ ಲೆವೆಲಪ್ ಮಾಡ್ಕೊಳ್ಳಿ. ಮಾಡಿದಷ್ಟು ಇವಾಗ ನೀವು ಸಿ ಜಿ ಪಿ ಎ ಎಷ್ಟು ಫೋಕಸ್ ಮಾಡ್ತೀರಾ ಅಲ್ವಾ? ಲೈಕ್ ಅದು ಎಲ್ಲಿವರೆಗೂ ಇರುತ್ತೆ ಆ ಸಿ ಜಿ ಪಿ ಎ? ನಿಮ್ಮ ಪ್ಲೇಸ್ಮೆಂಟ್ ಸ್ಟಾರ್ಟಿಂಗ್ ಲೆವೆಲ್ ಅಷ್ಟೇ, ಎಂಟ್ರಿ ಲೆವೆಲ್ವರೆಗೂ ಅಷ್ಟೇ ನಿಮ್ಮ ಸಿ ಜಿ ಪಿ ಎ. ಆಮೇಲೆ ನೀವು ಒಂದ್ಸತಿ ಒಳಗಡೆ ಎಂಟರ್ ಆದಮೇಲೆ ಯುವರ್ ಸಿ ಜಿ ಪಿ ಎ ಡಸಂಟ್ ಇವನ್ ಮ್ಯಾಟರ್ ಗೈಸ್. ಅದೇನಿದ್ರು ನೀವು ಎಷ್ಟು ಟೆಕ್ನಿಕಲ್ ಆಗಿ ನೀವು ಸ್ಟ್ರಾಂಗ್ ಇದ್ದೀರಾ, ಸೊ ಏನೇನು ಸ್ಕಿಲ್ಸ್ ನಿಮಗೆ ಗೊತ್ತು ಅದ್ರ ಮೇಲೆ ನಿಮಗೆ ಏನಂತೀರ
ಪ್ಲೇಸ್‌ಮೆಂಟ್ ಆಗೋದಾಗ್ಲಿ, ಪ್ಲೇಸ್‌ಮೆಂಟ್ ಆಪರ್ಚುನಿಟೀಸ್ ಬರೋದಾಗ್ಲಿ ಇದೆಲ್ಲ ಆಗತ್ತೆ. ಓಕೆನಾ? ಸೊ ಫೋಕಸ್ ಆನ್ ಯುವರ್ ಸ್ಕಿಲ್ಸ್ ರಾದರ್ ದ್ಯಾನ್ ಸಿ-ಜಿ-ಪಿ-ಎ. ಓಕೆ. ಸೊ ಇಟ್ಸ್ ಓಕೆ ಲೈಕ್ ಒನ್ ಏನಂತೀರ ಫಸ್ಟ್ ಇಯರ್‌ವರೆಗೂ ಅಂದರೆ ಫಸ್ಟ್, ಸೆಕೆಂಡ್ ಸೆಮ್‌ವರೆಗೂ ನಿಮ್ಮ ಸಿ-ಜಿ-ಪಿ-ಎ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಹೋಗ್ತಾ, ಹೋಗ್ತಾ, ಹೋಗ್ತಾ ಇವಾಗ ನಿಮ್ಮ ಸಿ-ಜಿ-ಪಿ-ಎ ಇವಾಗ ಚೆನ್ನಾಗಿದ್ರೆ ಆಮೇಲೆ ನೀವು ನೆಕ್ಸ್ಟ್ ಸೆಮ್ಸಲ್ಲಿ ನೀವು ಕಡಿಮೆ ತಗೊಂಡ್ರು ಕೂಡ ಹಾಗೆ ಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್ ಇಯರ್ ಇಸ್ ಇಂಪಾರ್ಟೆಂಟ್ ಬಟ್ ಲೈಕ್ ಸೆಕೆಂಡ್ ಇಯರ್‌ಗೆ ಎಂಟರ್ ಆಗ್ತಿದ್ದಂಗೆ ಲೆಸ್ ಫೋಕಸ್ ಆನ್ ಯುವರ್ ಸಿ-ಜಿ-ಪಿ-ಎ ಆ್ಯಂಡ್ ಮೋರ್ ಯು ಫೋಕಸ್ ಲೈಕ್ ಆನ್ ಸ್ಕಿಲ್ಸ್. ಓಕೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್.